Welcome to Mathematics video class. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಕ್ಲಾಸ್ಗೆ ಸ್ವಾಗತ. ಇವತ್ತು SSLC ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಇದರ ಬಗ್ಗೆ ನೋಡೋಣ. ಇದು 9th ಅಲ್ಲಿ ಏನಲ್ಲಾಗಿದೆಯೋ ಅದರ ಕಂಟಿನ್ಯೂಷನ್ ಅಷ್ಟೇ. ಸೊ ನನ್ನ ಕ್ಲಾಸಲ್ಲಿ 9th ಅಲ್ಲಿ ಆಲ್ಮೋಸ್ಟ್ ಎಲ್ಲ ಲೆಕ್ಕಗಳನ್ನು ಮಾಡಿಸಿದ್ದೀನಿ. ಒಂಥರ ಈ ಕ್ಲಾಸು ರಿವಿಷನ್ ಕ್ಲಾಸ್ ಇರೋ ರೀತಿ ಇರುತ್ತೆ. ಸೊ ನಾನು ಒಂದು ಲೆಕ್ಕವನ್ನು ಇಡೀ ಸಿಲೆಬಸ್ ಅಲ್ಲಿ ಏನೆಲ್ಲ ಬರುತ್ತೋ ಅದೆಲ್ಲವನ್ನು ಕವರ್ ಮಾಡ್ತೀನಿ ಒಂದು ಲೆಕ್ಕ ತಗೊಂಡು. ಸೊ ಮೊದಲನೇಗೆ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನಾವು ಕಲಿಯುವಂಥದ್ದು ಮೀನ್, ಮೀಡಿಯನ್, ಮೋಡ್. ಸೊ ಈ ಡಾಟಾವನ್ನು ಕಲೆಕ್ಟ್ ಮಾಡಿದಾಗ ಅದನ್ನ ನಾವು ಎರಡು ರೀತಿಯಲ್ಲಿ ಕಲೆಕ್ಟ್ ಮಾಡಿ ಇಟ್ಕೋಬಹುದು. ಒಂದು ಅನ್ಗ್ರೂಪ್ಡ್ ಡಾಟಾ, ಇನ್ನೊಂದು ಗ್ರೂಪ್ಡ್ ಡಾಟಾ ಅಂತ ಹೇಳಿ. ಸಿಲೆಬಸ್ ಅಲ್ಲಿ ಗ್ರೂಪ್ಡ್ ಡಾಟಾ ಇರೋದು. ಗ್ರೂಪ್ಡ್ ಡಾಟಾ ಅದರಲ್ಲಿ ಪುನಃ ಎರಡಿದೆ, ಒಂದು ಡಿಸ್ಕ್ರೀಟ್, ಇನ್ನೊಂದು ಕಂಟಿನ್ಯೂಸ್ ಟೇಬಲ್ ಅಂತೇಳಿ. ಡಿಸ್ಕ್ರೀಟ್ ಟೇಬಲ್ ಲೆಕ್ಕಗಳು ಈ ವರ್ಷ ಇಲ್ಲ, ಆದರೂ ನಾನು ಒಂದು ಲೆಕ್ಕ ತಗೊಂಡು ಮೀನ್, ಮೀಡಿಯನ್, ಮೋಡ್ ಮಾಡ್ತೀನಿ. ಕೊನೆಗೆ ಕಂಟಿನ್ಯೂಸ್ ಟೇಬಲ್ ಅಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ತಗೊಂಡು ಒಂದು ಲೆಕ್ಕ ಮಾಡ್ತೀನಿ. ಕೊನೆಗೆ ಲಾಸ್ಟ್ ಅಲ್ಲಿ ನಮಗೆ ಮೀಡಿಯನ್ಗೆ ಸಂಬಂಧಪಟ್ಟಂತೆ ಕನ್ಸ್ಟ್ರಕ್ಷನ್ ಇದೆ ಅಥವಾ ಗ್ರಾಫ್ ಇದೆ, ಅದಕ್ಕೆ ನಾವು OGU ಅಂತ ಕರಿತೀವಿ. ಇದನ್ನ ಬಿಡಿಸೋಕ್ಕಿದೆ. ಅದರಲ್ಲಿ ಎರಡು ರೀತಿ, ಒಂದು ಲೆಸ್ ದ್ಯಾನ್ OGU, ಇನ್ನೊಂದು ಮೋರ್ ದ್ಯಾನ್ OGU ಅಂತೇಳಿ ಎರಡಿದೆ. ಅದ್ರ ಬಗ್ಗೆ ನೋಡೋಣ. ಮೊದಲನೇದಾಗಿ ಡಿಸ್ಕ್ರೀಟ್ ಟೇಬಲ್ ಅಲ್ಲಿ ಮೀನ್ ನೋಡೋಣ ಒಂದನೇದಾಗಿ, ಸರಿನಾ? ಸೊ ಒಂದು ಲೆಕ್ಕ ತಗೊಂತೀನಿ. ಮಾರ್ಕ್ಸ್ ಅಥವಾ ಎಕ್ಸ್ 5, 10, 15, 20, 25. ಫ್ರೀಕ್ವೆನ್ಸಿ ಅಂದರೆ 5 ಮಾರ್ಕ್ ಎಷ್ಟು ಜನ ತಗೊಂಡ್ರು ಅಂತೇಳಿ. ಆ ಥರ 2, 5, 8, 3, 2. ಟೇಬಲ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಲೆಕ್ಕಗಳು. ಈ ಟೇಬಲ್ನ ಮೀನಿಂಗ್ ಏನಂದ್ರೆ ಎಕ್ಸ್ ಅನ್ನೋದು ಎಷ್ಟು ಸಲ ರಿಪೀಟ್ ಆಗಿದೆ ಅಂತ ಹೇಳಿ. ಅಥವಾ 5 ಮಾರ್ಕ್ಸ್ ಅಂತಿದ್ರೆ 5 ಮಾರ್ಕ್ಸ್ ಎಷ್ಟು ಜನ ತಗೊಂಡಿದ್ದಾರೆ, 10 ಮಾರ್ಕ್ ಎಷ್ಟು ಜನ ತಗೊಂಡಿದ್ದಾರೆ ಅಂತ ಹೇಳಿ. ಸೊ ಮೀನ್ ಅಂತ ಹೇಳಿದ್ರೆ ಏನು? ಮೀನ್ ಈಸ್ ನಥಿಂಗ್ ಬಟ್ ಎಕ್ಸ್ ಬಾರ್ ಈಸ್ ಸಮೇಷನ್ FX ಬೈ ಸಮೇಷನ್ F ಅಂತೇಳಿ. ಸಮೇಷನ್ ಅಂದ್ರೆ ಕೂಡಿಸೋದು ಅಂತ ಅರ್ಥ. ಸಮೇಷನ್ F ಅಂದ್ರೆ ಇಲ್ಲೇ ಇದೆ, 2, 5, 7, 2, 15, 18, 20. ದಟ್ ಈಸ್ ಸಮೇಷನ್ F. FX ಅಂದ್ರೇನು? ಇದನ್ನ ಗುಣಿಸ್ಬೇಕು. ಯಾಕಂದ್ರೆ 5 ಮಾರ್ಕ್ನ ಇಬ್ರು ತಗೊಂಡ್ರೆ ಒಟ್ಟಿಗೆ ಎಷ್ಟು ಮಾರ್ಕ್ ಆಯ್ತಲ್ಲಿ? 10 ಮಾರ್ಕ್ ಆಯ್ತು. ಮೀನ್ ಡೆಫಿನೇಷನ್ ಏನು? ಟೋಟಲ್ ಮಾರ್ಕ್ಸ್ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಸೊ ಟೋಟಲ್ ಮಾರ್ಕ್ಸ್ ಬೇಕಂತಿದ್ರೆ ನಾವು ಇದನ್ನು ಗುಣಿಸ್ಲೇಬೇಕು. ನೋಡಿ, ಈಗ 2 5 10, 10 5 50, 15 8 120, 23 60, 25 2 50. ಇದನ್ನ ನಾವು ಕೂಡಿಸಿದ್ರೆ ಸಮೇಷನ್ FX ಅಂತ ಕರಿತೀವಿ. ಇದನ್ನ ನೀವು ಟೋಟಲ್ ಮಾಡಿ 290 ಬರುತ್ತೆ. ಸೊ ಇದರದ್ದು ಮೀನ್ ಕಂಡುಹಿಡಿಯಬೇಕಾದ್ರೆ ಈ ಸೂತ್ರಕ್ಕೆ ನಾವು ಹಾಕಿದಾಗ 290 ಡಿವೈಡ್ ಬೈ 20, 10 ಹೋಯಿತು. 29 290 ಡಿವೈಡೆಡ್ ಬೈ 29 ಡಿವೈಡ್ ಬೈ 2, ದಟ್ ಈಸ್ 19.5 ಅಂತ ಬರುತ್ತೆ. ಅದು ಎಲ್ಲಿದೆ ಮಾರ್ಕ್ಸ್? 19.5 ಅಲ್ಲ, 2 1 2, 14.5 ಅಂತ ಬರುತ್ತೆ. ಸೊ ಎಕ್ಸ್ ಬಾರ್ ಈಸ್ 14.5. ಸೊ ಇಲ್ಲಿ 15 ಅಂತಿದೆಯಲ್ಲ, ಅದರ ಹತ್ತಿರದ ಮಾರ್ಕ್ಸ್ ಅಂತ ಆಯ್ತು. ಸೊ ಮೀನ್ 14.5 ಅಂತ ಬಂತು. ಇದು ಮೀನ್ ಲೆಕ್ಕ. ನೆಕ್ಸ್ಟ್ ನಾನು ಮೀಡಿಯನ್ ಮಾಡ್ತೀನಿ. ಡಿಸ್ಕ್ರೀಟ್ ಟೇಬಲ್ಗೆ ಮೀಡಿಯನ್ ಫಾರ್ಮುಲಾ ಏನಂದ್ರೆ n+1/2th ವ್ಯಾಲ್ಯೂ ಅಂತ ಬರುತ್ತೆ. ಮೀಡಿಯನ್ ಈಸ್ n+1/2th ವ್ಯಾಲ್ಯೂ. ಒಂದು ಎಕ್ಸಾಂಪಲ್ ತಗೋತೀನಿ. ಎಕ್ಸ್ ಎಫ್ 2, 4,
6, 8, 10, frequency 2, 5, 8, 3, 1. ಇಲ್ಲಿ 2 ಮಾರ್ಕನ್ನು ಇಬ್ಬರು ತಗೊಂಡಿದ್ದಾರೆ, ಹಾಗೆ 4 ಮಾರ್ಕನ್ನು 5 ಜನ ತಗೊಂಡಿದ್ದಾರೆ. ಹೀಗೆ ಟೇಬಲ್ ಕಂಟಿನ್ಯೂ ಆಗುತ್ತೆ. ಈಗ ಇಲ್ಲಿ n ಅಂತ ಹೇಳಿದ್ರೆ 19 ಅಂತ ಆಯಿತು. ಇಲ್ಲಿ ನಾವು ಸಮೇಷನ್ ಎಫ್ ಮಾಡೋದಿಲ್ಲ, ಯಾಕಂದ್ರೆ ಸೂತ್ರದಲ್ಲಿ n+1/2 ವ್ಯಾಲ್ಯೂ ಅಂತಿರೋದು. ಈಗ ಮೀಡಿಯನ್ ಡೆಫಿನಿಷನ್, all the values must be arranged in an order and middle most value is median ಅಂತೇಳಿ. ಸೊ ಇರುವಂತಹ 19 ಜನರಲ್ಲಿ ಮಧ್ಯದಲ್ಲಿ ಯಾರಿದ್ದಾರೆ ಅವ್ರ ಮಾರ್ಕು ಮೀಡಿಯನ್ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಕಂಡುಹಿಡಿಯೋದಕ್ಕೆ CF ಅಂತ ಮಾಡ್ತೀವಿ. ಇದು ಯಾಕೆ ಏನು ಅಂತ ನಾನು ಈಗ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಯಾಕಂದ್ರೆ ಪ್ರೈಮರಿಲಿ ಆಗಿದೆ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ಮಾಡ್ಕೋಬೇಕು. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಇದನ್ನ ಇಲ್ಲಿ ಬರೆದು ನೆಕ್ಸ್ಟ್ ಇದನ್ನ ಕೂಡಿಸ್ತಾ ಬರೀತಾ ಹೋಗಬೇಕು. 2ಗೆ 2 ಬರೀತೀನಿ ಫ್ರೀಕ್ವೆನ್ಸಿ. 2 + 5 7, 7 + 5 15, 18, 19 ಈ ತರ ಬರ್ಕೋಬೇಕು. ನೆಕ್ಸ್ಟ್ ಸೂತ್ರ ಏನಿದೆ ನಮ್ದು, n+1/2 ವ್ಯಾಲ್ಯೂ ಅಂತ ಹೇಳಿದ್ರೆ 19 + 1/2 ವ್ಯಾಲ್ಯೂ, ದಟ್ ಈಸ್ 20/2 ವ್ಯಾಲ್ಯೂ ಅಂದ್ರೆ 10th ವ್ಯಾಲ್ಯೂ. 10ನೇ ಪ್ಲೇಸ್ ಅಲ್ಲಿ ಯಾರಿದ್ದಾನೋ ಅವನ ಮಾರ್ಕೆ ಮೀಡಿಯನ್. ಸೊ ಈ ಟೇಬಲ್ ಅಲ್ಲಿ 10ನೇ ರ್ಯಾಂಕ್ ಅಥವಾ 10ನೇ ಪ್ಲೇಸ್ ಅಲ್ಲಿ ಇರೋ ಸ್ಟೂಡೆಂಟ್ ಇದ್ರೊಳಗಿದ್ದಾನೆ. ಯಾಕಂದ್ರೆ ಇಲ್ಲಿವರೆಗೆ 7 ಜನ ಮುಗ್ದು ಹೋದ್ರು ಏರಿಕೆ ಕ್ರಮದಲ್ಲಿ ಬರೆದಾಗ. ಇಬ್ರು, ನೆಕ್ಸ್ಟ್ 4 ಮಾರ್ಕ್ಸ್ ತಗೊಂಡವ್ರು 5 ಜನ ಸೇರಿ 7 ಜನ ಮುಗ್ದು ಹೋದ್ರು. ನೆಕ್ಸ್ಟ್ 6 ಮಾರ್ಕ್ಸ್ ತಗೊಂಡವರು 8 ಜನ ಸೇರಿ 15 ಜನ ಇಲ್ಲಿ ಮುಗಿತಾರೆ. ಅದ್ರೊಳಗೆ 10ನೇ ಇರ್ತಾನೆ. ಆದ್ರಿಂದ ಮೀಡಿಯನ್ನು 10ನೇವನಿಗೆ ಮಾರ್ಕು 6. ಸರಿನಾ? ನೆಕ್ಸ್ಟ್ ಮೋಡ್ ಇದೇ ಲೆಕ್ಕಕ್ಕೆ ನೋಡೋದಾದ್ರೆ ಮೋಸ್ಟ್ ಟೈಮ್ಸ್ ಅಥವಾ ಮ್ಯಾಕ್ಸಿಮಮ್ ಟೈಮ್ ರಿಪೀಟೆಡ್ ವ್ಯಾಲ್ಯೂ ಯಾವುದು ಅದು ಮೋಡ್ ಅಂತಿದೆ. ಈ ಲೆಕ್ಕಕ್ಕೆ ಎಕ್ಸಾಂಪಲ್ ತಗೊಳ್ಳೋದಾದ್ರೆ 8 ಜನ 6 ಮಾರ್ಕ್ಸ್ ತಗೊಂಡಿದ್ದಾರೆ. ಸೊ ಇನ್ನು ಉಳಿದವರೆಲ್ಲ ಕಮ್ಮಿ ಇದೆ. 5 ಜನ ಮಾತ್ರ ಇದ್ದಾರೆ. ಇಲ್ಲಿ 3 ಜನ ಇದ್ದಾರೆ. 8 ಜನ 6 ಮಾರ್ಕ್ಸ್ ತಗೊಳಕ್ ಹೋಗಿ ಮೋಡ್ ಈಸ್ 6. ಇದು ಡಿಸ್ಕ್ರೀಟ್ ಟೇಬಲ್ ಅಲ್ಲಿ ಲೆಕ್ಕ. ನಾವೀಗ ಕಂಟಿನ್ಯೂಸ್ ಟೇಬಲ್ಗೆ ಹೋಗೋಣ. ಅದರಲ್ಲಿ ನಾನು ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ತಗೊಂತೀನಿ ಅಷ್ಟೇ. ಒಂದು ಲೆಕ್ಕ ನೋಡೋಣ. ಅದೀಗ ಮೀನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಕ್ಲಾಸ್ ಇಂಟರ್ವಲ್ ಅಂತ ಇರುತ್ತೆ ಇಲ್ಲಿ. ಕ್ಲಾಸ್ ಇಂಟರ್ವಲ್ ಅಥವಾ ಮಾರ್ಕ್ಸ್ ಏನೇನು, 0 to 20, 20 to 40, 40 to 60, 60 to 80, 80 to 100. ಫ್ರೀಕ್ವೆನ್ಸಿ ಯಾರ್ಯಾರು ಎಷ್ಟು ತಗೊಂಡ್ರು ಅಂತ ನೋಡೋಣ. ಸೇಮ್ ನಂಬರ್ಸ್ ತಗೋತೀನಿ ನಾನು. 2, 5, 8, 3, 2. ಡಿಸ್ಕ್ರೀಟ್ ಟೇಬಲ್ ಅಲ್ಲಿ ಇಬ್ರು ಜನ ಆ ಎಕ್ಸಾಂಪಲ್ ನೋಡೋದಾದ್ರೆ 5 ಮಾರ್ಕ್ಸ್ ತಗೊಂಡಿದ್ದಾರೆ. 5 ಜನ 10 ಮಾರ್ಕ್ಸ್ ತಗೊಂಡಿದ್ದಾರೆ. ನೀವು ಆ ಟೇಬಲ್ ನೋಡಿಬೇಕಿದ್ರೆ ನೀವು ಬರ್ಕೊಂಡಿರೋದು. ಮತ್ತೆ 8 ಜನ 15 ಮಾರ್ಕ್ಸ್ ತಗೊಂಡಿದ್ದಾರೆ. ಆದ್ರೆ ಇಲ್ಲಿ ಹಾಗಲ್ಲ ನೋಡಿ. ಈ ಟೇಬಲ್ ನೋಡಿ, ಇಬ್ರು ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ ಗೊತ್ತಿಲ್ಲ. 10 ಮಾರ್ಕ, 15, 20, 0 ಗೊತ್ತಿಲ್ಲ. ಆದ್ರಿಂದ ಡಿಸ್ಕ್ರೀಟ್ ಟೇಬಲ್ ನಾವು 2, 5, 10 ಅಂತ ಡೈರೆಕ್ಟ್ ಆಗಿ ಬರೆದಾಗ ಇಲ್ಲಿ ಬರೆಯೋಕ್ಕಾಗೋದಿಲ್ಲ. ಆದ್ರಿಂದ ಏನ್ ಮಾಡೋದು, ಇಬ್ರು ಜನ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ ಅಂತ ನೋಡೋದಕ್ಕೆ 0, 20 ಗೊತ್ತಿಲ್ಲ. ಅದಕ್ಕೆ ಕನ್ಫ್ಯೂಷನ್ ಬೇಡ ಅಂತ ಹೇಳಿ ನಾವು ಇವೆರಡರ ಮಿಡ್ಲ್ ನಂಬರ್ ತಗೋತೀವಿ. ಅದಕ್ಕೆ ನಾವು ಮಿಡ್ ಪಾಯಿಂಟ್ ಅಂತ ಕರಿತೀವಿ. ಅದಕ್ಕೆ ಎಕ್ಸ್ ಅಂತ ಹೆಸರು ಕೊಡ್ತೀವಿ. ನಂಗೂ ಬೇಡ ನಿಂಗೂ ಬೇಡ ಅಂತ ಹೇಳ್ತಾರಲ್ಲ ಆ ಥರ 0 ಬೇಡ 20 ಬೇಡ, ಇವೆರಡನ್ನು ಕೂಡಿಸಿ ಅರ್ಧ ಮಾಡಿ. ಇಲ್ಲೂ ಹಾಗೆ ಇವೆಲ್ಲವನ್ನು ಹಾಗೆ ಒಂದು ಕೂಡಿಸಿ ಅರ್ಧ ಮಾಡಿದ್ರೆ ಆಯ್ತು. ನೋಡಿ 10 0 20 ಆಯ್ತು. 20 ಅರ್ಧ 10, 40 20 60, 60 ಅರ್ಧ 30. ನೆಕ್ಸ್ಟ್ ಹಾಗೆ ಬರೆದ್ರೆ 50, 70, 90 ಬರುತ್ತೆ. ಈಗ ಇದು ನಮ್ಮ ಡಿಸ್ಕ್ರೀಟ್ ಟೇಬಲ್ ತರನೇ ಆಯ್ತು. ಕಂಟಿನ್ಯೂಸ್ ಟೇಬಲ್ ಹೋಗಿ, ಯಾಕಂದ್ರೆ ನಾವು ಮಿಡ್ ಪಾಯಿಂಟ್ ಅನ್ನು ಮಾಡ್ಕೊಂಡ್ವಿ, ಅದು ಎಕ್ಸ್ ತರ ಆಯ್ತು. ಈಗ ನಮ್ಮ ಸೂತ್ರದ ಪ್ರಕಾರ ಎಫ್ ಎಕ್ಸ್ ಅಂತ ಮಾಡಿ. ಸೂತ್ರ ಸೇಮ್ ಇದೆ. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಎಫ್ ಎಕ್ಸ್ ಬೈ ಸಮೇಷನ್ ಎಫ್. 2 20. ನೆಕ್ಸ್ಟ್
150, 400, 210, 180. ಇದನ್ನ ಟೋಟಲ್ ಮಾಡೋಣ. ಈಗ ಇದು ಸಮೇಷನ್ ಎಫ್ 20. ಇದನ್ನು ಟೋಟಲ್ ಮಾಡಿದರೆ ನಮಗೆ 960 ಬರುತ್ತೆ. 960/20 ಲೆಕ್ಕ ಮಾಡಿದರೆ 48 ಬರುತ್ತೆ. ಸೊ ದಿಸ್ ಈಸ್ ಮೀನ್ ಫಾರ್ discrete continuous table. ನೆಕ್ಸ್ಟ್ ನಾವೀಗ ಮೀಡಿಯನ್ ನೋಡೋಣ. ಇದೇ ಲೆಕ್ಕಕ್ಕೆ ಮೀಡಿಯನ್ ಕ್ಲಾಸ್ ಇಂಟರ್ವಲ್ 0 to 20, 20 to 40, 40 to 60, 60 to 80, 80 to 100. ಫ್ರೀಕ್ವೆನ್ಸಿ ಏನಿದೆ 2, 5, 8, 3, 2. ಇಲ್ಲಿ ಸೇಮ್ ಮೆಥಡ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮಾಡಬೇಕು. ಯಾಕಂದ್ರೆ ಮೀಡಿಯನ್ ಡೆಫಿನಿಷನ್ ಚೇಂಜ್ ಆಗೋದಿಲ್ಲ, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮಾಡಬೇಕಾಗುತ್ತೆ. ಇದ್ರ ಫಾರ್ಮುಲಾ ನಿಮ್ಗೆ ನೆನಪಿದೆಯಾ? ಫಾರ್ಮುಲಾ ನೋಡಿ, ಮೀಡಿಯನ್ ಈಸ್ ಎಲ್ ಪ್ಲಸ್ n/2 ಮೈನಸ್ CF ಡಿವೈಡ್ ಬೈ ಎಫ್ ಇಂಟು ಹೆಚ್ ಅಂತ ಬರುತ್ತೆ. ಸೊ ಈ n/2 ಅಂದ್ರೆ ಏನು? n ಅಂದ್ರೆ ಇಲ್ಲಿದೆ, ಎಷ್ಟು? 20. ಅದನ್ನ 20/2 ಮಾಡ್ಕೊಳ್ಳಿ. n/2 ಬೇಕಿದ್ರೆ 20/2 ಎಷ್ಟು? 10 ಅಂತ ಆಯ್ತು. ನೆಕ್ಸ್ಟ್ ಎಲ್ ಅಂದ್ರೇನು? ಈ 10 ಅನ್ನೋದು ಎಲ್ಲಿ ಬರುತ್ತೋ ಅದರ ಕ್ಲಾಸ್ ಇಂಟರ್ವಲ್. ನಾನು ಈ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಬರ್ಕೊತೀನಿ. 2, 2, 5, 7, 15, 18, 20. ಈಗ ನಮ್ಮ ಮಿಡ್ಲ್ ಮೋಸ್ಟ್ ವ್ಯಾಲ್ಯೂ 10th ವ್ಯಾಲ್ಯೂ, ಅದು n/2 ಅಂದರೆ 10th ವ್ಯಾಲ್ಯೂ ಎಲ್ಲಿ ಬರುತ್ತೆ? ಅದು ಇದೇ ಲೈನಲ್ಲಿ ಬರುತ್ತೆ. ಹಿಂದಿನ ಲೆಕ್ಕದಲ್ಲಿ ನಾವು 10ನೇ ಎಲ್ಲಿದ್ದು 6 ಅಂತ ಬಂದಿತ್ತು ನಂಬರ್, ಸಿಂಗಲ್ ನಂಬರ್. ಇಲ್ಲಿ ಏನಿದೆ 40ರಿಂದ 60, ಯಾವುದೋ ಒಂದು ಮಿಡ್ಲ್ ನಂಬರ್ ಗೊತ್ತಿಲ್ಲ. ಅದನ್ನ ಕಂಡುಹಿಡಿಯೋಕ್ಕೋಸ್ಕರ ಈ ಸೂತ್ರ ಬಂದಿರೋದು. ನಾನೇನು ಮಾಡ್ತೀನಿ ಗೊತ್ತಾ? ಒಂದು ಇದಕ್ಕೆ ಬಾಕ್ಸ್ ಹಾಕೊತೀನಿ, ನೆನ್ಪಿಟ್ಕೊಳ್ಳೋ ಕೆಲವು ಹಂತಗಳು. ಬಾಕ್ಸ್ ಹಾಕೊಳ್ಳಿ. ನೆಕ್ಸ್ಟ್ ಇದು ಎಲ್ ಶೇಪಲ್ಲಿ ಬಂತು. ಒಂದು ಬಿಟ್ಟು ಒಂದನ್ನು ತಗೊಳ್ಳಿ. 40 ಬೇಕು, 60 ಬೇಡ, 8 ಬೇಕು, 15 ಬೇಡ, 7 ಬೇಕು. ಯಾವುದೆಲ್ಲ ಬೇಕು? 40, 8, 7. ಯಾವ್ದು? ಎಲ್ ಅಂದರೆ 40, ಲೋವರ್ ಲಿಮಿಟ್ ಅಂತ ಕರಿತೀವಿ. ನೆಕ್ಸ್ಟ್ CF ಅಂದರೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ, ಅದು 7 CF ಅಲ್ಲಿದೆ. ನೆಕ್ಸ್ಟ್ ಎಫ್ ಅಂದರೆ 8 ಇಲ್ಲಿದೆ. ನೆಕ್ಸ್ಟ್ ಇನ್ನೊಂದು ಎಚ್ ಅಂತಿದೆ. ಎಚ್ ಅಂದರೆ ಇದರ ವಿಡ್ತ್, ಅದು 20. ಈಗ ಸೂತ್ರ ಪ್ರಕಾರ ಏನಾಗುತ್ತೆ ನೋಡೋಣ. ಎಲ್ ಪ್ಲಸ್, ಎಲ್ ಅಂದರೆ ಎಷ್ಟು? 40. 40 ಪ್ಲಸ್ 10 ಮೈನಸ್ 7 ಡಿವೈಡೆಡ್ ಬೈ 8 ಇಂಟು 20. 40 ಪ್ಲಸ್ 3/8 ಇಂಟು 20. 4 2 4 5 40 ಪ್ಲಸ್ ಇನ್ನು ಸಿಂಪ್ಲಿಫೈ ಮಾಡಿದರೆ 7.5 ಬರುತ್ತೆ. ಆನ್ಸರ್ 47.5 ಅಂತ ಬರುತ್ತೆ. ಮೀನ್ ಎಷ್ಟು ಬಂದಿತ್ತು? 48. ಇದು 47.8 ಅಂತ ಬಂದು 5 ಅಂತ ಬಂದಿದೆ. ನೆಕ್ಸ್ಟ್ ಲೆಕ್ಕ ಮೋಡ್. ಕ್ಲಾಸ್ ಇಂಟರ್ವಲ್ 0 to 20, 20 to 40, 40 to 60, 60 to 80, 80 to 100, 2, 5, 8, 3, 2. ನಿಮಗೆ ನೆನ್ಪಿಟ್ಕೊಳ್ಳೋ ಕೆಲವು ಪಾಯಿಂಟ್ಗಳನ್ನೆಲ್ಲ 9th ಅಲ್ಲೇ ಹೇಳಿದ್ದೀನಿ ನೋಡಿ. ಮೀನ್ ಲೆಕ್ಕ ಮಾಡಿದಾಗ ಎಷ್ಟು ಟೇಬಲ್ ಹಾಕಿದ್ವಿ ನಾವು? ಕಾಲಮ್ಸ್ ಎಷ್ಟಿದ್ವು ಗೊತ್ತಾ? ತೋರಿಸ್ತೀನಿ ನೋಡಿ. 1, 2, 3, 4. ಮೀನ್ ಲೆಕ್ಕ ಮಾಡುವಾಗ ನೋಡಿ 1, 2, 3, 4. 4 ಲೈನ್ ಇತ್ತು. ಮೀಡಿಯನ್ ಮಾಡಿದಾಗ ಎಷ್ಟಾಯ್ತದು? 1, 2, 3. ಈಗ ನೆಕ್ಸ್ಟ್ ಲೆಕ್ಕ ಯಾವುದು? ಮೋಡ್ 1, 2 ಅಷ್ಟೇ.
ಹೊಸ ಟೇಬಲ್ ಮಾಡೋದಿಲ್ಲ, ಸರಿನಾ? ಸೊ ಇಲ್ಲೀಗ ಮಿಡ್ಲ್ ಮೋಸ್ಟ್ ವ್ಯಾಲ್ಯೂ ಮೀಡಿಯನ್ ಈಗ ಆಯಿತು. ಇಲ್ಲಿ ಮ್ಯಾಕ್ಸಿಮಮ್ ಟೈಮ್ ರಿಪೀಟೆಡ್ ವ್ಯಾಲ್ಯೂ ಅಂತ ಬರುತ್ತೆ. ಹೆಚ್ಚು ಬಾರಿ ಮಾರ್ಕ್ಸ್ ತಗೊಂಡವರು 8 ಜನ ಇದ್ದಾರೆ. ಎಷ್ಟರಿಂದ ಎಷ್ಟು? 40ರಿಂದ 60. ಆವಾಗಲೇ 6 ಅಂತ ಬಂದಿತ್ತು, ಆದರೆ ಇಲ್ಲಿ ತುಂಬ ಜನ 40ರಿಂದ 60 ಮಾರ್ಕ್ಸ್ ತಗೊಂಡವರಿದ್ದಾರೆ. ಅದರಲ್ಲಿ ನಾವು ಮೋಡನ್ನು ಕಂಡುಹಿಡಬೇಕು. ಅದನ್ನು ಕಂಡುಹಿಡಿಯೋದಕ್ಕೆ ನಮ್ಮ ಹತ್ರ ಸೂತ್ರ ಇದೆ. ಮೋಡ್ಗೆ L ಪ್ಲಸ್ F1 ಮೈನಸ್ F0 ಡಿವೈಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H ಅಂತೇಳಿ. ಇಲ್ಲಿ F1 F0 ಅಲ್ಲ ಏನು ಗೊತ್ತಿಲ್ಲಲ್ಲ, ಅದಕ್ಕೆ ನಾವು ನೆನ್ಪಿಟ್ಕೊಳ್ಬೇಕಾದ್ರೆ ಮ್ಯಾಕ್ಸಿಮಮ್ ನಂಬರ್ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಈ ಥರ ಬಾಕ್ಸ್ ಹಾಕೊಳ್ಳೋಣ, ಸರಿನಾ? ನೆಕ್ಸ್ಟ್ ಇಲ್ಲಿ ಎಫ್ ಅಂತ ಬರೀರಿ. ಇದು L ಲೋವರ್ ಲಿಮಿಟ್. ಮೀಡಿಯನ್ ಮಾಡುವಾಗ L ಅಂತೇಳಿ ಒಂದು ಬರ್ಕೊಂಡಿದ್ವಲ್ಲ, ಇಲ್ಲಿ F ಥರ ಬರ್ಕೊಳ್ಳಿ. ಈಗ ಇಲ್ಲಿ 0 1 2 ಅಂತ ಬರ್ಕೊಳ್ಳಿ. 0 1 2. ಸೊ ಹಾಗಾದರೆ ನಮ್ಮ F0 ಏನಾಯಿತು? 5. F1 ಏನಾಯಿತು? 8. F2 ಏನಾಯಿತು? 3. L ಏನಾಯಿತು? 40. H ಎಷ್ಟು? 20. ಸೊ ಮೋಡ್ ಈಸ್ 40 ಪ್ಲಸ್ L ಪ್ಲಸ್ F1 minus F0 8 minus 5 divided by 2 into F1 8 minus F0 5 minus 3 into 20, that is 40 plus ನೋಡಿ 8ರಲ್ಲಿ 5 ಕಳೆದರೆ 3, ಇದು 16 ಮೈನಸ್ ನೋಡಿ -5. 16ರಲ್ಲಿ 5 ಕಳೆದು ಮತ್ತೆ 3 ಕಳಿಬೇಕಂದ್ರೆ ಒಟ್ಟು 8 ಕಳಿಬೇಕಂತ ಆಯಿತು. 20, that is 40 plus 3/8 into 20, ಸೇಮ್ 40 plus 7.5 ಬರುತ್ತೆ, 47.5 ಅಂತ ಬಂತು. ಸೊ ದಿಸ್ ಈಸ್ ದ ಮೋಡ್, ಸರಿನಾ? ಇದು ಗ್ರೂಪ್ ಡಾಟಾ ಕ್ಲಾಸ್ ಇಂಟರ್ವಲ್ಸ್ ಅಲ್ಲಿ ನಾವು 3 ರೀತಿ ಲೆಕ್ಕಗಳನ್ನು ನೋಡಿದ್ವಿ. ನೆಕ್ಸ್ಟ್ ಮೀಡಿಯನ್ನ ಕಂಡುಹಿಡಲಿಕ್ಕೆ ನಮ್ಮ ಹತ್ರ ಏನಂತ ಇರುತ್ತೆ, ಕನ್ಸ್ಟ್ರಕ್ಷನ್ ಅಥವಾ ಗ್ರಾಫ್ ಇದೆ, ರೆಪ್ರೆಸೆಂಟೇಷನ್ ಆಫ್ ಮೀಡಿಯನ್ ಥ್ರೂ ಗ್ರಾಫ್. ಅದನ್ನ ಹೇಗೆ ಮಾಡೋದು? ಅದನ್ನ ನಾವು ಗ್ರಾಫಲ್ಲೇ ಮಾಡಿ ನೋಡೋಣ. ಸೊ ಲೆಕ್ಕ ಹೀಗಿರುತ್ತೆ. 2 ರೀತಿ ಗ್ರಾಫ್ ಬಿಡಿಸೋದಿದೆ. ಒಂದು ಲೆಸ್ ದೆನ್ ಒಜಿಯು ಅಂತೇಳಿ, ಲೆಸ್ ದೆನ್ ಒಜಿಯು. ಒಜಿಯು ಅಂದರೆ ಕರ್ವ್ ಗ್ರಾಫ್ ಅಂತ ಬರುತ್ತೆ, ಒಂದು ರೀತಿ ಎಸ್ ಆಕಾರದಲ್ಲಿ ಬರುತ್ತೆ. ಸೊ ಲೆಸ್ ದ್ಯಾನ್ ಒಜಿಯು, ಮೋರ್ ದ್ಯಾನ್ ಒಜಿಯು ಅಂತ 2 ಇದೆ. ಅದ್ರ ಲೆಸ್ ದ್ಯಾನ್ ಒಜಿಯು ನೋಡುವ. ಸೇಮ್ ಲೆಕ್ಕ ತಗೊಳ್ಳುವ. ಕ್ಲಾಸ್ ಇಂಟರ್ವಲ್ 0 to 20, 20 to 30, 30 to 0 to 20, 20 to 40, 40 to 60, 60 to 80, 80 to 100. Frequency 2, 5, 8, 3, 2. ಈಗ ಯಾವ ಬೇಕು? ಒಜಿಯು ಬೇಕು, ಲೆಸ್ ದ್ಯಾನ್ ಒಜಿಯು ಬೇಕು. ನಾವು ಅದಕ್ಕೆ ಫಸ್ಟು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಮಾಡ್ಕೊಳ್ಳೋಣ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಇದು ಸ್ವಲ್ಪ ದೊಡ್ಡದಾಗಿ ಟೇಬಲ್ ಮಾಡ್ಕೋಬೇಕು. ಇದಕ್ಕೊಂದು 3 ಮಾರ್ಕ್ ಇರುತ್ತೆ ಪರೀಕ್ಷೆಯಲ್ಲಿ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ 2, 7, 15, 18, 20. ಈಗ ಲೆಸ್ ದ್ಯಾನ್ ಒಜಿಯು ಅಂತ ಹೇಳಿದ್ರೆ ನಮ್ಗೆ ನೆನ್ಪಿಟ್ಕೋಬೇಕಾಗಿದ್ದು ಏನು? ನಾನು ಬರೀ ಹಿಂಟ್ಗಳನ್ನು ಕೊಡ್ತೀನಿ, ಅಥವಾ ನಿಮಗೆ ನೆನ್ಪಿಟ್ಕೊಳ್ಳೋ ಸುಲಭ ಉಪಾಯ. ಲೆಸ್ ದ್ಯಾನ್ ಒಜಿಯು ಬಿಡಿಸ್ಬೇಕಾದಾಗ ಲೋವರ್ ಲಿಮಿಟನ್ನು ಹೀಗೆ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಸರಿನಾ? ಲೆಸ್ ದ್ಯಾನ್ ಒಜಿಯು ಬೇಕಿದ್ದಾಗ ಲೋವರ್ ಲಿಮಿಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇಲ್ಲಿ ಲೆಸ್ ದ್ಯಾನ್ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಲೆಸ್ ದ್ಯಾನ್ 20 ಅಂತ ಬರೀರಿ. ಇದನ್ನು ಬರೀರಿ. 0, 20, 30, 40, 60, 18 ತೆಗಿರಿ. ನೆಕ್ಸ್ಟ್ ಲೆಸ್ ದ್ಯಾನ್ 40, ಲೆಸ್ ದ್ಯಾನ್ 80, 60, ಲೆಸ್ ದ್ಯಾನ್ 80, ಲೆಸ್ ದ್ಯಾನ್ 100 ಅಂತ ಬರ್ಕೊಳ್ಳಿ, ಸರಿನಾ? ನೆಕ್ಸ್ಟ್ ಇಲ್ಲಿ 2 ಪಾಯಿಂಟ್ ಬರ್ತವೆ, ಅದನ್ನ ಗ್ರಾಫಲ್ಲಿ ಬಿಡಿಸ್ಬೇಕು. ಆದ್ದರಿಂದ ಅದನ್ನ ಪಾಯಿಂಟ್ x, y ಥರ ಬರ್ಕೊಳ್ಳಿ. 20
ಇದು ಎಕ್ಸ್ ಆಕ್ಸಿಸಲ್ಲಿರುತ್ತೆ. 20ಗೆ 2, 40ಗೆ 7, 60ಗೆ 15, 80ಗೆ 18, 100ಗೆ 20. ಇದನ್ನ ನೀವು ಗ್ರಾಫಲ್ಲಿ ಬಿಡಿಸ್ಬೇಕು. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಲೆಸ್ ದ್ಯಾನ್ ಒಜಿವ್ ಗ್ರಾಫ್ ಬೇಕಾದಾಗ ಲೋವರ್ ಲಿಮಿಟನ್ನು ಕ್ಯಾನ್ಸಲ್ ಮಾಡ್ಕೋಬೇಕು. ನೆಕ್ಸ್ಟು ಸಿ ಎಫ್ ಬರ್ದಿದ್ದೀವಿ. ನೆಕ್ಸ್ಟ್ ಇದನ್ನ ಬರ್ಕೋಬೇಕು. ಲೆಸ್ ದ್ಯಾನ್ 20, ಲೆಸ್ ದ್ಯಾನ್ 40, ಲೆಸ್ ದ್ಯಾನ್ 20 ಅಂತ ಹೇಳಿದ್ರೆ 20ಕ್ಕಿಂತ ಕಮ್ಮಿ ಎಷ್ಟು ಜನ ಮಾರ್ಕ್ಸ್ ತೆಗಿದ್ದಾರೆ? ಇಬ್ಬರು ತೆಗಿದ್ದಾರೆ. 40ಕ್ಕಿಂತ ಕಮ್ಮಿ ಎಷ್ಟು ಜನ ತೆಗಿದ್ದಾರೆ? ಈ ಮತ್ತು ಇವರಿಬ್ರು, ಅದರಿಂದ 7 ಜನ ಆಯ್ತಾ. ಸೊ ಅದನ್ನ ನಾವು ಗ್ರಾಫಲ್ಲಿ ಬಿಡಿಸೋಣ. ಈಗ ಆಲ್ರೆಡಿ ನಾನು ಗ್ರಾಫ್ ಕನ್ಸ್ಟ್ರಕ್ಷನ್ ಮಾಡಿದ್ದೀನಿ. ಗ್ರಾಫಲ್ಲಿ ಸ್ಕೇಲ್ ಬರಿಬೇಕು. ನಾನು ಸ್ಕೇಲ್ ಏನಂತ ತಗೊಂಡಿದ್ದೀನಿ ನೋಡಿ. ಸ್ಕೇಲು ನಾನು 0 ಹಾಕ್ಕೊಂಡಿಲ್ಲ. ಅಲ್ಲಿ ಟೇಬಲಲ್ಲಿ 20, 40, 60, 80, 100 ಇರೋಕ್ಕೆ ಹೋಗಿ ನಾನು 15 ತೊಗೊಂಡಿದ್ದೀನಿ. 20 ಅಂದರೆ ತಗೊಂಡಿದ್ದೀನಿ. 20, 40, 60, 80, 100. ಅಲ್ಲಿ ಮ್ಯಾಕ್ಸಿಮಮ್ 20 ಫ್ರೀಕ್ವೆನ್ಸಿ ಇರೋಕ್ಕೆ ಹೋಗಿ ನಾನು 2, 4, 6, 8 ತಗೊಂಡಿದ್ದೀನಿ. ಒಂದು 70, 80 ಸ್ಟೂಡೆಂಟ್ಸ್ ನಂಬರ್ ಫ್ರೀಕ್ವೆನ್ಸಿ 70, 80 ಅಂತಿದ್ರೆ ನಾವಲ್ಲಿ ಬೇಕಿದ್ರೆ 10, 20, 30, 40, 50, 60, 70, 80 ಅಂತ ಈ ಲೈನಲ್ಲಿ ತಗೋಬೋದು. ಅದನ್ನ ಸ್ಕೇಲಲ್ಲಿ ಬರೀಬೇಕು. ಎಕ್ಸ್ ಆಕ್ಸಿಸ್ 1 ಸೆಂಟಿಮೀಟರ್ ಈಕ್ವಲ್ ಟು 20 ಯೂನಿಟ್ಸ್ ಅಥವಾ ಸ್ಟೂಡೆಂಟ್ಸ್ ಮಾರ್ಕ್ಸು. ವೈ ಆಕ್ಸಿಸ್ 1 ಸೆಂಟಿಮೀಟರ್ ಈಕ್ವಲ್ ಟು 2 ಸ್ಟೂಡೆಂಟ್ಸ್. ನೀವು 5 ಸ್ಟೂಡೆಂಟ್ಸ್ ಆದ್ರೂ ಮಾಡ್ಕೋಬೋದು ಅಥವಾ 10 ಸ್ಟೂಡೆಂಟ್ಸ್ ಆದ್ರೂ ಮಾಡ್ಕೋಬೋದು. ಸರಿ, ಪಾಯಿಂಟ್ಸ್ ಏನೇನು ನಾನು ಕ್ಲಿಯರಾಗಿ ಕಾಣಲಿ ಅಂತೇಳಿ ನಾನು ಪೆನ್ನಲ್ಲಿ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಪೆನ್ಸಿಲಲ್ಲೇ ಮಾಡಬೇಕು. ಟೇಬಲ್ಸ್ ನೋಡ್ಕೊಳ್ಳಿ. 20ಗೆ 2, 20ಗೆ 2 ಇದೆ. ನೆಕ್ಸ್ಟ್ 40ಗೆ 5 ಇದೆ. 60ಗೆ ನಮ್ಮಲ್ಲಿ 15 ಇದೆ. ಸಾರಿ, ಇದು 40ಗೆ 7, 60ಗೆ 15, 80ಗೆ 18, ಇನ್ನೊಂದಕ್ಕೆ 100 ಇದೆ. ಇದನ್ನು ಸ್ಕೇಲ್ ತಗೊಂಡು ಡ್ರಾ ಮಾಡಬೇಕು. ಕೆಲವರು ಸ್ಕೇಲಲ್ಲ ಸ್ಮೂತ್ ಕರ್ವಲ್ ಮಾಡಿ ಅಂತ ಹೇಳ್ತಾರೆ. ಹೇಗಾದರೂ ಅಡ್ಡಿಲ್ಲ, ಮಾರ್ಕ್ ಕೊಡ್ತಾರೆ. ಸ್ಕೇಲಲ್ಲಿ ಮಾಡಿದ್ರೆ ನಮಗೆ ಮೀಡಿಯನ್ ತುಂಬ ಸುಲಭದಲ್ಲಿ ಸಿಗುತ್ತೆ. ಇನ್ನೊಂದ್ಸಲ ಹೇಳ್ತೀನಿ, ಈ ಲೆಕ್ಕ ಯಾಕೆ ಮಾಡ್ತೀವಿ ಅಂದರೆ ಮೀಡಿಯನ್ ಸೂತ್ರ ಹಾಕಿ ನಾವು ಹೇಗೆ ಮೀಡಿಯನ್ ಕಂಡುಹಿಡಿತೀವೋ ಅದನ್ನ ಗ್ರಾಫಲ್ಲಿ ಕಂಡುಹಿಡಿಯೋದಕ್ಕಾಗುತ್ತೆ. ಸೊ ಪರೀಕ್ಷೆಯಲ್ಲಿ ಇಷ್ಟನ್ನು ಬಿಡಿಸಿದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಇನ್ನು ಒಂದು ವೇಳೆ ಎಕ್ಸ್ಟ್ರಾ ಕ್ವಶನ್ ಮೀಡಿಯನ್ ಎಷ್ಟು ಅಂತ ಕೇಳಿದರೆ, ಮೀಡಿಯನ್ ನಾವು n/2 ಅಂತ ಮಾಡಿದ್ವಲ್ಲ, n/2 ಅಂತ ಎಷ್ಟು? 10 ಎಲ್ಲಿ ಬರುತ್ತೆ ಅಂತ ನೋಡ್ಬೇಕು. ಹೀಗೆ ಹಿಡ್ಕೊಂಡು 10ಗೆ ಈಗ ಡಾಟ್ ಹಾಕೊಂಡು ಕೇಳಿದ್ರೆ ಮಾತ್ರ ಮಾಡಬೇಕು. ಇದನ್ನ ಇಲ್ಲಿ ನೋಡಬೇಕು, ಈ ಥರ ಮಾಡಿ ನೋಡಬೇಕು. ಎಷ್ಟು ಬರುತ್ತೆ ಹೇಳಿ? ಇದು 40, 42, 44, 46, 48. ಇಲ್ಲಿ ಇದು 48. ಸೊ ಮೀಡಿಯನ್ ಈಸ್ 48 ಅಂತ ಬಂತು. ನಮಗೆ 47.5 ಬಂತು. ರ್ಯಾಂಡಮ್ ಆಗಿ ಎರಡು ಸೇಮ್ ಅಂತ ಆಗುತ್ತೆ. ಒಂದು ವೇಳೆ ಆ ಥರ ಕೇಳಿದರೆ ಮಾತ್ರ. ಇಲ್ಲಿ ನೀವು ಪಾಯಿಂಟ್ಸನ್ನು ಬರೀಬೇಕು. 20ಗೆ 2, 40ಗೆ 7, 60ಗೆ ಎಷ್ಟಿದು 15, 80ಗೆ ಮೇಲ್ಗಡೆ 80ಗೆ 18, 100ಗೆ 20 ಈ ಥರ ಬರೆದ್ರೆ ಒಳ್ಳೆಯದು. ಸೊ ಇದಿಷ್ಟನ್ನು ನೀವು ಬಿಡಿಸಿದರೆ ನೋಡಿ, ಇವಿಷ್ಟನ್ನು ನೀವು ಬಿಡಿಸಿದರೆ ಮೀಡಿಯನ್ ಮುಗಿದೋಯ್ತು, ಅಥವಾ ಲೆಸ್ ದ್ಯಾನ್ ಒಜಿವ್ ಗ್ರಾಫ್ ಮುಗೀತು. ಸರಿನಾ? ನೆಕ್ಸ್ಟ್ ಮೋರ್ ದ್ಯಾನ್ ಒಜಿವ್ ನೋಡೋಣ. Class interval 0 to 20, 20 to 40, 40 to 60, 60 to 80, 80 to 100. Frequency 2, 5, 8, 3, 2.
ನಾನು ಆವಾಗಲೇ ಹೇಳಿದೆ, ಮೋರ್ ದೆನ್ ಮಾಡುವಾಗ ಏನು ಮಾಡಬೇಕು, ಅಪ್ಪರ್ ಲಿಮಿಟನ್ನು ಡಿಲೀಟ್ ಮಾಡುವ. ಈಗ ನಮ್ಮ ಲೆಸ್ ದೆನ್ ಅಚೀವ್ ಮಾಡುವಾಗ ಲೋವರ್ ಲಿಮಿಟನ್ನು ಡಿಲೀಟ್ ಮಾಡಿದ್ವಿ, ಮೋರ್ ದೆನ್ ಅಚೀವ್ ಮಾಡುವಾಗ ಅಪ್ಪರ್ ಲಿಮಿಟನ್ನು ಡಿಲೀಟ್ ಮಾಡುವ. ಆವಾಗ ಲೋವರ್ ಲಿಮಿಟ್ ನಂಬರ್ಗಳು ನಮ್ಗೆ ಬೇಕಾಗುತ್ತೆ. ಇದನ್ನ ಹಿಂಗೆ ಕ್ಯಾನ್ಸಲ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಬರೀಬೇಕು. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ನೆನ್ಪಿಟ್ಕೊಳ್ಳಿ, ನಾವು ಆವಾಗ ಮಾಡಿದಾಗ ನೋಡಿ, ಲೆಸ್ ದೆನ್ ಅಚೀವ್ ಮಾಡುವಾಗ ಫಸ್ಟ್ ಟರ್ಮ್ ಕಮ್ಮಿ, ಲಾಸ್ಟ್ ಟರ್ಮ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಜಾಸ್ತಿ ಇತ್ತು, ಅಂದರೆ ಏರಿಕೆ ಕ್ರಮ ಇತ್ತು. ಅದಕ್ಕೋಸ್ಕರ ಗ್ರಾಫ್ ಹೇಗೆ ಬಂತು ನೋಡಿ, ಹೀಗೆ ಕೆಳಗಿಂದ ಮೇಲೆ ಹೋಯ್ತು. ಆದರೆ ಮೋರ್ ದೆನ್ ಅಚೀವ್ ಮಾಡುವಾಗ ಮೇಲ್ಗಡೆಯಿಂದ ಹೀಗೆ ಕೆಳಗಡೆ ಬರುತ್ತೆ. ಅಂದರೆ ಮೊದಲು ಮ್ಯಾಕ್ಸಿಮಮ್ ನಂಬರ್ ಇರಬೇಕು. ಅದಕ್ಕೆ ಏನು ಮಾಡೋದು ಗೊತ್ತಾ, ಇಲ್ಲಿಂದ ಕೂಡಿಸ್ತಾ ಹೋಗೋದಲ್ಲ, ಈಚೆಯಿಂದ ಕೂಡಿಸ್ತಾ ಹೋಗುವ. 2 + 3 5 5 + 8 13 13 + 8 13 + 5 18 18 + 2 20 ಈ ಥರ ಮಾಡ್ತಾ ಹೋಗಬೇಕು. ಇನ್ನೊಂದ್ಸಲ ಹೇಳ್ತೀನಿ, ಮೋರ್ ದೆನ್ ಅಚೀವ್ ಮಾಡುವಾಗ ಕೆಳಗಡೆಯಿಂದ ಕೂಡಿಸ್ತಾ ಹೋಗಿ, ಯಾಕಂದರೆ ಮ್ಯಾಕ್ಸಿಮಮ್ ನಂಬರ್ ಮೇಲೆ ಬರಬೇಕು. ಇಲ್ಲಿಂದ ಕೂಡಿಸ್ತಾ ಹೋದಾಗ ಮ್ಯಾಕ್ಸಿಮಮ್ ಮೇಲೆ ಬರುತ್ತೆ. ನೆಕ್ಸ್ಟ್ ಏನಿದೆ ನಮ್ಮದು ಮೋರ್ ದೆನ್. ನೋಡಿ ಇಲ್ಲಿ ಕ್ಯಾನ್ಸಲ್ ಮಾಡಿರಕ್ಕೆ ಹೋಗಿ ಮೋರ್ ದೆನ್ 0, ಮೋರ್ ದೆನ್ 0, ಮೋರ್ ದೆನ್ 20, ಮೋರ್ ದೆನ್ 40, ಮೋರ್ ದೆನ್ 60, ಮೋರ್ ದೆನ್ 80. ನೆಕ್ಸ್ಟ್ ಏನು ಬೇಕು, ಪಾಯಿಂಟ್ x, y ಪಾಯಿಂಟ್ ಬೇಕಲ್ಲ, x, y 0ಗೆ 20, 20ಗೆ 18, 40ಗೆ 15, 60ಗೆ 5, ಈಗ 13, ಸಾರಿ, ನೆಕ್ಸ್ಟ್ 80ಗೆ 2. ಈ ಪಾಯಿಂಟ್ಸ್ ನಾವು ಗ್ರಾಫಲ್ಲಿ ಪ್ಲಾಟ್ ಮಾಡಬೇಕು. ಹೇಗೆ ಬರುತ್ತೆ ನೋಡೋಣ. ಇದನ್ನು ನಾವು ಇನ್ನೊಂದ್ಸಲಿ ಗಮನಿಸುವ. ಮೋರ್ ದೆನ್ ಅಚೀವ್ ಸೇಮ್ ಸ್ಕೇಲ್ ಹಾಕಿದ್ದೀನಿ, ಇಲ್ಲಿಗೆ ನಾನು 0 ಹಾಕಿದ್ದೀನಿ, ಈ ಕಡೆಯಲ್ಲಿ 0 ಹಾಕಿದ್ದೀನಿ. ಆವಾಗ 20 ಇತ್ತು, ಈಗ 0, ಯಾಕಂದರೆ ನಮ್ಮ ಟೇಬಲ್ ಶುರುವಾಗೋದ್ರಿಂದ 0 ಇಂದ ಶುರುವಾಗುತ್ತೆ, ಅದರಿಂದ 0 ಹಾಕೊಂಡಿದ್ದೀನಿ. 0ಗೆ ಎಷ್ಟಂತೆ, 0ಗೆ 20, ನೆಕ್ಸ್ಟ್ 20ಗೆ 18, ನೆಕ್ಸ್ಟ್ 40ಗೆ 13, ನೆಕ್ಸ್ಟ್ 5, ನೆಕ್ಸ್ಟ್ 2. ಇದನ್ನು ನಾವು ಸ್ಕೇಲಲ್ಲಿ ಜಾಯಿನ್ ಮಾಡೋಣ. ಗೆ 20, 20ಗೆ 18, 40ಗೆ 13, 60ಗೆ 5, 80ಗೆ 2. ಸಾರಿ, ಇದು ಬೇಡ, ಇದಿಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿ. ನಾನು ಮಿಸ್ ಆಗಿ ಅದನ್ನು ಜಾಯಿನ್ ಮಾಡಿದೆ. ಇದೇ ಲಾಸ್ಟ್, ಇಲ್ಲಿಗೆ ಲಾಸ್ಟ್. ಹೇಗೆ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿ ಅಲ್ಲಿಗೆ ಎಂಡ್ ಮಾಡಿದ್ದೀವೋ ಈ ಗ್ರಾಫಲ್ಲಿ, ಹಾಗೆ 8ಗೆ 2 ಅದೇ ಲಾಸ್ಟು, ಇದಕ್ಕೆ ಎಂಡ್ ಮಾಡಬೇಕು. ಇದರಲ್ಲಿ ಎಲ್ಲಾದರೂ ಮೀಡಿಯನ್ ಕೇಳಿದರೆ ಸೇಮ್ 10ಗೆ ಮಾರ್ಕ್ ಮಾಡಿ, ಸೇಮ್ ಬರುತ್ತೆ ನೋಡಿ. ಎಕ್ಸಾಕ್ಟ್ಲಿ 48ಗೆ ಬರುತ್ತೆ. ಸೊ ಇದು ಕೂಡ ಸೇಮ್ ಬರುತ್ತೆ. ಅಂದರೆ ಇವೆರಡು ಗ್ರಾಫನ್ನು ನೀವು ಒಂದ್ರ ಮೇಲೊಂದು ಇಟ್ಕೊಂಡ್ರೆ ಅಥವಾ ಬಿಡಿಸಿದ್ರೆ, ಎರಡು ಗ್ರಾಫನ್ನು ಒಂದೇ ಸಲ ಬಿಡಿಸಿದ್ರೆ, ಒಂದೇ ಗ್ರಾಫಲ್ಲಿ ಬಿಡಿಸಿದ್ರೆ, ಇವೆರಡೂ ಕೂಡ ಎಲ್ಲಿ ಮೀಟ್ ಆಗ್ತಾವೋ ಅದು ಮೀಡಿಯನ್ ಆಗಿರುತ್ತೆ. ತೋರಿಸಿ ಕೊಡ್ತೀನಿ ಬೇಕಿದ್ರೆ ನೋಡಿ. ಇದೇ ಪಾಯಿಂಟನ್ನು ನಾನು ಇಲ್ಲಿ ಮಾರ್ಕ್ ಮಾಡ್ತೀನಿ. 0ಗೆ ನೋಡಿ, ಇದರಲ್ಲಿ ಲೆಸ್ ದೆನ್ ಜೀವನ ಮಾಡ್ತೀನಿ. 0ಗೆ ಇದು 20ಗೆ 2, ನೆಕ್ಸ್ಟು 7 ಬರುತ್ತೆ, ನೆಕ್ಸ್ಟು ಅಲ್ಲಿ 15 ಬರುತ್ತೆ, ನೆಕ್ಸ್ಟು 18 ಬರುತ್ತೆ, ನೆಕ್ಸ್ಟು 20 ಬರುತ್ತೆ. ಇದೊಂದು ಸ್ಪೆಷಾಲಿಟಿ ನೋಡಿ. ಓಜಿವ್ನ ಎರಡನ್ನೂ ಬಿಡಿಸಿದ್ರೆ ಅವು ಎರಡೂ ಲೈನ್ಗಳು ಎಲ್ಲಿ ಮೀಟ್ ಆಗ್ತಾವೋ ಅದು ಮೀಡಿಯನ್ ಆಗಿರುತ್ತೆ. ರ್ಯಾಂಡಮ್ ಆಗಿ ಬಿಡಿಸ್ತಾ ಹೋಗ್ತೀನಿ ನೋಡಿ.
ನೋಡಿ, ಅದು ಮೀಟ್ ಆಗಿರೋ ಪಾಯಿಂಟ್ ನೋಡಿದ್ರಾ? ನೋಡಿ, ಎಕ್ಸಾಕ್ಟ್ಲಿ ಮೀಟ್ ಆಗಿದೆ ನೋಡಿ. ಸೊ ಎರಡು ಗ್ರಾಫನ್ನು ಒಂದರಲ್ಲೇ ಬಿಡಿಸಿದ್ರೆ ಅವು ಎಲ್ಲಿ ಮೀಟ್ ಆಗ್ತವೋ ಅದು ಎಕ್ಸಾಕ್ಟ್ಲಿ ಮೀಡಿಯನ್ ಆಗಿರುತ್ತೆ. ಅದು ನಾವು n/2 ಅಂತ ಮಾಡ್ಬೋದು. ಸೊ ಎರಡು ಗ್ರಾಫ್ಗಳು ಎಕ್ಸಾಕ್ಟ್ಲಿ. ಇದು ನಾವು ಸ್ಮೂತ್ ಕರ್ವಲ್ಲಿ ಮಾಡಿದರೆ ಎಕ್ಸಾಕ್ಟ್ ಬರೋದಿಲ್ಲ ಕೆಲವು ಸಲ, ಯಾಕಂದರೆ ನಮ್ಮ ಕರ್ವ್ ಕೈಯಲ್ಲಿ ಬಿಡ್ಸೋಕೆ ಹೋಗಿ ಹೆಚ್ಚು ಕಡಿಮೆ ಆಗ್ಬೋದು. ಅದರಿಂದ ಸ್ಟ್ರೈಟ್ ಲೈನಲ್ಲಿ ಬಿಡಿಸಿದ್ರೆ ಕರೆಕ್ಟಾಗಿ ಮೀಟ್ ಆಗುತ್ತೆ. ಸೊ ಇದು ಮೀಡಿಯನ್. ಪರೀಕ್ಷೆಯಲ್ಲಿ ಮೀಡಿಯನ್ ಕೇಳಿಲ್ಲ ಸದ್ಯದಲ್ಲಿ ಇಲ್ಲಿವರೆಗೂ. ಕೇಳಿದರೆ n/2 ಎಲ್ಲಿ ಬರುತ್ತೋ ಅದನ್ನ ಜಾಯಿನ್ ಮಾಡಿ. ಇಲ್ಲಿ ನೋಡಿದಾಗ ಕೆಳಗಡೆ ಅದು ಎಷ್ಟು ಬರುತ್ತೋ ಅದು ಮೀಡಿಯನ್ ಆಗಿರುತ್ತೆ. ಸೊ ಇದಿಷ್ಟು ನಮ್ಮ ಸ್ಟ್ಯಾಟಿಸ್ಟಿಕ್ಸಲ್ಲಿ 10th ಇರೋ ಸಿಲೆಬಸ್ಸು. ಮೀನ್, ಮೀಡಿಯನ್, ಮೋಡ್, ಗ್ರೂಪ್ಡ್ ಡಾಟಾನೇ ಕೇಳ್ತಾರೆ 3 ಮಾರ್ಕಿಗೆ. ನೆಕ್ಸ್ಟ್ ಓಜಿಯೋಗ್ರಾಫ್ ಎರಡರಲ್ಲಿ ಒಂದು ಕೇಳಬಹುದು. ಇವಿಷ್ಟು ಸ್ಟ್ಯಾಟಿಸ್ಟಿಕ್ಸ್ನ ಕಾನ್ಸೆಪ್ಟ್ಸ್. ಥ್ಯಾಂಕ್ ಯು.